ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಕಲರ್ಫುಲ್ ಹಾಗೆ ಹೆಲ್ದಿ ಆಗಿರೋ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮ್ಮ ಹತ್ರ ಇರೋ ಎಲ್ಲ ತರಕಾರಿನೂ ತೊಗೋಬೋದು. 2 ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ. ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಿರುತ್ತೋ ಅದನ್ನು ತೊಗೋಬೋದು. ಚಕ್ಕೆ, ಲವಂಗ, ಏಲಕ್ಕಿ, ಬೇಸಿಕಲಿ ಎಲ್ಲ ಮಸಾಲ ಪದಾರ್ಥಗಳು, ಹಾಗೆ ಕೊತ್ತಂಬರಿ, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸಿ ರುಬ್ಬಿ ಒಂದು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಈ ರೆಸಿಪಿನ ಸಿಂಪಲ್ ಆಗಿ ಕುಕ್ಕರಲ್ಲಿ ಮಾಡ್ಕೋಬೋದು. ಕುಕ್ಕರ್ನ ಬಿಸಿಗೆ ಇಟ್ಕೊಂಡು 4-5 ಚಮಚದಷ್ಟು ಎಣ್ಣೆ, 1-2 ಚಮಚದಷ್ಟು ತುಪ್ಪನ ಹಾಕಿ, ಎಣ್ಣೆ ತುಪ್ಪ ಕಾದ್ಮೇಲೆ ಸಾಸಿವೆ, ಸೋಂಪು, ಜಜ್ಜಿರುವಂಥ 1 ಏಲಕ್ಕಿನ ಹಾಕಿ ಇದಿಷ್ಟು ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ, ಟೊಮೆಟೊನ ಹಾಕ್ಕೋಬೇಕು. ಇಲ್ಲಿ ಅದು ಮಿಸ್ ಆಗಿದೆ ಸ್ಟೆಪ್ಸಲ್ಲಿ ಫುಟೇಜು. ನಂತರ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲ ಪದಾರ್ಥವನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಟೈಮ್ಗೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕಿ ಕುಕ್ಕರ್ ಮುಚ್ಚಿದ್ರೆ ರುಚಿಕರವಾದಂಥ ವೆಜಿಟೇಬಲ್ ಪಲಾವ್ ತಯಾರಾಗುತ್ತೆ.